ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ನನ್ನ ಡೈಲಿ ವ್ಲಾಗ್ ಆಗಿರುತ್ತೆ. ನಾನು ಕೆಲಸ ಎಲ್ಲ ಮುಗಿಸ್ಬಿಟ್ಟು ನನ್ನ ಫ್ರೆಂಡ್ ಮನೆ, ಅವ್ರ ಮನೆ ಚೇಂಜ್ ಮಾಡಿದರೆ ಅಂತ ಹೋದ ವಿಡಿಯೋದಲ್ಲಿ ಹೇಳಿದ್ದೆ ನಾನು. ನನ್ನ ಫ್ರೆಂಡ್ ಐಶ್ವರ್ಯ ಅಂತ ಹೇಳಿ ಅವ್ರ ಮನೆ ಚೇಂಜ್ ಮಾಡಿದರು ಅಂತ ನನ್ನ ಮಗ ಅಮ್ಮ ಹೋಗೋಣ ಬಾ ಅಂತ ಹೇಳ್ತಾ ಇದ್ದ. ಯಾರ ಮನೆಗೆ ಬಂದಿದ್ದೀವಿ? ಯಾರ ಮನೆಗೆ ಬಂದಿರೋದು? ಐಶ್ವರ್ಯ ಮನೆಗೆ. ಏನು ಯಾವ ಮನೆ ಇದು? ಐಶ್ವರ್ಯ ಮನೆ, ಹೊಸ ಮನೆ. ನಮ್ಮ ಮನೆ ಪಕ್ಕದಲ್ಲಿ ಇದ್ರಲ್ಲ ಐಶ್ವರ್ಯ, ಇಲ್ಲಿಗೆ ಬಂದಿದ್ದಾರಾ? ನನ್ನ ಮಗ ಪದೇ ಪದೇ ಯಾಕೆ ಅವ್ರ ಮನೆಗೆ ಹೋಗೋಣ ಅಂತಾನೆ ಅಂದರೆ, ಅವ್ರ ಮನೆ ಹತ್ತಿರ ಈ ಥರ ದೊಡ್ಡದು ಒಂದು ಗಸಗಸೆ ಮರ ಇದೆ. ಆ ಮರದಲ್ಲಿ ಡೈಲಿ ಹಣ್ಣಾಗ್ತವೆ. ಕೈಗೆ ಎಟ್ಕಲ್ಲ, ಆದ್ರೂ ಕೆಳಗಡೆ ಒಂದು 2-3 ರಂಬೆ ಇದ್ದಾವೆ. ಹಣ್ಣುಗಳು ಮಾತ್ರ ಹಣ್ಣಿನ ಟೇಸ್ಟ್ ನೋಡ್ಕೊಬಿಟ್ಟಿದ್ದಾನೆ. ಹಾಗಾಗಿ ಡೈಲಿ ಹೋಗೋಣ ಒಂದು 2-3-4-5 ಸಲ ಏನಾದರೂ ಹೇಳ್ತಾನೆ ಹೋಗೋಣ ಅಂತ. ಪಕ್ಕದಂಟಿ ಯಾರು ಬಂದಿದ್ರು ಮಗ? ಯಾರು ಬಂದಿದ್ರು? ಯಾರು? ಪಕ್ಕದ ಆಂಟಿ. ಅವ್ರ ಹೆಸರು ಏನಿಲ್ವಾ? ಪಕ್ಕದ ಆಂಟಿನ? ಅಜ್ಜಿ ಅನ್ಬೇಕು, ಆಂಟಿ ಅನ್ಬಾರ್ದು. ಇವಾಗ ಪಕ್ಕದ ಮನೆ ಆಂಟಿ ಊರಿಗೆ ಹೋಗಿದ್ರು. ಅವರು 1 ವೀಕ್ ಬಿಟ್ಟು ಇವಾಗ ಬಂದಿದ್ದಾರೆ. ಇವಾಗ ಬಂದು ನಾನು ಒಳಗಡೆ ಕೂತಿದ್ದೆ. ಬಂದು ಪಕ್ಕದ ಆಂಟಿ ಬಂದಿದ್ದಾರೆ. ಪಕ್ಕದ ಆಂಟಿ, ನಾವೆಲ್ಲ ಆಂಟಿ ಅಂತ ಕರಿತೀವಲ್ವ, ಹಂಗಾಗಿ ಅವನು ಅಜ್ಜಿ ಅಂತ ಕರೀತಾನೆ. ಅಜ್ಜಿ ಅಂತ ಹೇಳಕ್ಕೆ ಬಂದಿಲ್ಲ ಅವನಿಗೆ. ಪಕ್ಕದ ಆಂಟಿ ಬಂದಿದ್ದಾರಮ್ಮ, ಪಕ್ಕದ ಆಂಟಿ ಅಂತ ಹೇಳ್ತಾ ಇದ್ರು ಅಲ್ವಾ? ಹಂಗಾರೆ ಯಾರು ಬಂದಿದ್ದಾರದು? ಬ್ಲೂನಾ? ಯಾವುದು? ಯಾವ ಕಲರು ಅದು? ಬ್ಲೂನಾ? ನಮ್ಮ ಡ್ರೆಸ್ ಕಲರ್ ಯಾವುದು? ನಿಂದು ರೆಡ್, ನಂದು ಪಿಂಕ್. ಯಾರು ಬಂದಿರೋದು ಬಂಗಾರಿ? ಯಾರು ಬಂದಿರೋದು? ಪಕ್ಕದ ಆಂಟಿ, ಅಜ್ಜಿ ಬಂದಿದ್ದಾರೆ. ಪಕ್ಕದ ಆಂಟಿ ಅಂದರೆ ಅಜ್ಜಿ. ಇಂದ್ರಜ್ಜಿ ಬೇಕಾ? ಇಷ್ಟನಾ? ಎಷ್ಟು ಇಷ್ಟ? ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನೇನು ಟೈಮು ಸಂಜೆ ಆಗಿತ್ತಲ್ವ, ಹಾಗಾಗಿ ನಮ್ಮ ಮನೆಯವರು ಮನೆಯಲ್ಲೇ ಇದ್ದರು. ಹಾಗಾಗಿ ಆಲೂಗಡ್ಡೆ ಬೋಂಡ ಮಾಡಿಕೊಡು ಅಂತ ಹೇಳಿದ್ರು. ಕ್ಲೀನಾಗಿ ಚೆನ್ನಾಗಿ ಮಾಡು, ಚೆನ್ನಾಗಿರಬೇಕು, ಸಾಫ್ಟು ಇರಬೇಕು, ಸ್ವಲ್ಪ ಏನಂತಾರೆ ಕ್ರಿಸ್ಪಿಯಾಗಿ ಇರಬೇಕು, ಹಂಗೆ ಮಾಡು ಅಂತ ಹೇಳಿದ್ರು. ಸರಿ, ನೀವು ಹೇಳ್ದಂಗೆಲ್ಲ ನನಗೆ ಮಾಡೋಕ್ಕೆ ಬರಲ್ಲ ಅಂತ ನಾನು ಸುಮ್ಮನೆ ತಮಾಷೆ ಮಾಡಿಕೊಂಡು ಮಾಡ್ತಾಯಿದ್ದೆ. ಆಲೂಗಡ್ಡೆ ಏನಿಲ್ಲ, ಆಲೂಗಡ್ಡೆ ಬೋಂಡಾಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟು, ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಒಂದು ಚಿಟಿಕೆಯಷ್ಟು ಏನಂತಾರೆ ಸೋಡಾ ಹಾಕಿ ಕ್ಲೀನಾಗಿ ನಿಮಗೆ ಆಪ್ಷನಲ್ಲು ಜೀರಿಗೆ ಹಾಕ್ಕೊಂಡ್ರೆ ನೀವು ಹಾಕ್ಕೋಬೋದು. ಇಲ್ಲ ಬೇಡ ನಾವು ಹಾಕೋಣಲ್ಲ ಅನ್ನೋರು ಸ್ಕಿಪ್ ಮಾಡಿ ಅಷ್ಟನ್ನೆಲ್ಲ ಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ ಒಂದು 5 ನಿಮಿಷ ಬಿಟ್ಟರೆ ಆಲೂಗಡ್ಡೆ ಬೋಂಡ ಆಗಿರಲಿ, ಇಲ್ಲ ನೀವು ಮೆಣಸಿನ್ಕಾಯಿ ಮಿರ್ಚಿ ಅಂತಾರಲ್ವ ಅದು ಮಾಡ್ಕೊಳೋದಿದ್ರೆ ಈ ಥರ ಕಲಸಿಟ್ಟು ಒಂದು 5 ನಿಮಿಷ ಆದಮೇಲೆ ಬೋಂಡ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ಮತ್ತು ಒಂದು ಕಡೆ ಬೋಂಡ ಮಾಡಿ ಇನ್ನೊಂದು ಕಡೆ ಏನಂತಾರೆ ನಾವು ಖಾರ ಮಂಡಕ್ಕಿ ಬರ್ತೀವಿ, ಚುರುಮುರಿ ಮಾಡ್ತಾ ಅದೇ ಹೇಳಿದ್ನಲ್ವ, ಹೋದ ವೀಡಿಯೋದಲ್ಲೇ ಹೇಳಿದ್ದೆ. ನಮ್ಮ ಮನೆಯವರು ಈ ಥರ ಎಲ್ಲ ಹೆಲ್ಪ್ ಮಾಡಿದ್ರು. ಅವರು ಎಲ್ಲ ಕಟ್ ಮಾಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿ, ಸರಿ ನನ್ನ ಕೆಲಸ ಆಯಿತು, ಇವಾಗ ನಿಮ್ಮ ಕೆಲಸ ಮಾಡ್ಕೊಳ್ಳಿ ಅಂತ ಹೋಗ್ತಾರೆ. ಮತ್ತೆ ಬರ್ತಾರೆ, ಮತ್ತೆ ಬಂದು ಅದು ಹಾಕು ಇದು ಹಾಕು ಅಂತ ಇದು ಮಾಡ್ತಾಯಿದ್ರು. ಅವರು ಅಡುಗೆ ವಿಚಾರದಲ್ಲಂತೂ ಎಕ್ಸ್ಪರ್ಟ್. ನನಗಿಂತ ಜಾಸ್ತಿ ಅವರೇ ಎಲ್ಲ ಅಡುಗೆಗಳನ್ನು ಆಲ್ಮೋಸ್ಟ್ ನನಗೆ ನಾನ್ ವೆಜ್ ರೆಸಿಪಿ ಎಲ್ಲ ಕಲಿಸ್ಕೊಟ್ಟಿದ್ದು ನಮ್ಮ ಮನೆಯವರೇ. ಅವರು ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ಬಿರಿಯಾನಿ ಆಗಿರಲಿ, ಮಟನ್ ಆಗಿರಲಿ, ಚಿಕನ್ ಆಗಿರಲಿ, ಅವರಿಗೆ ವೆರೈಟಿ ಡಿಫ್ರೆಂಟ್ ಸ್ಟೈಲಲ್ಲಿ ಏನಂತಾರೆ ಪ್ರಿಪೇರ್ ಮಾಡಲಿಕ್ಕೆ ತುಂಬಾ ಇಷ್ಟ. ಎಕ್ಸ್ಪೆರಿಮೆಂಟು ಮಾಡ್ತಾ ಇರ್ತಾರೆ ಆವಾಗವಾಗ.
ವೆರೈಟಿ ಮಾಡಿ ನನಗೆ ಟೇಸ್ಟ್ ನೋಡು ಅಂತ ನನಗೆ ಕೊಡ್ತಾರೆ, ತಿನ್ನು ಅಂತ. ನನಗಿಷ್ಟ ಆದರೆ ಮಾತ್ರ ತಿಂತೀನಿ. ನನ್ನ ಮಗನೂ ಹಾಲಲ್ಲಿ ಕೂತ್ಕೊಂಡು ಅವ್ನ ಪಾಡಿಗೆ ಅವ್ನು ಮೊಬೈಲ್ ನೋಡ್ತಾ ಇದ್ದ, ಅದೇ ಮಾತಾಡ್ತಾ ಇದ್ವಿ ನಾವು. ಹೆಂಗೋ ಸುಮ್ಮನೆ ಇದ್ದಾನೆ ನಮ್ಮ ಪಾಡಿಗೆ. ನಮಗೆ ಇಲ್ಲ ಅಂದರೆ ಅವನು ಅಡುಗೆ ಮನೆಗೆ ಬಂದರೆ ಕೆಲಸ ಮಾಡ್ಲಿಕ್ಕೆ ಕೊಡಲ್ಲ, ತುಂಬಾ ಕಿತಾಪತಿ ಮಾಡ್ತಾನೆ. ಚಾಕು ಎಳೆಯೋದು, ಅದು ಎಳೆಯೋದು, ಇದು ಎಳೆಯೋದು ಮಾಡ್ತಾನೆ. ಅವ್ನ ಪಾಡಿಗೆ ಅವನು ಇದ್ದಾನಲ್ವ. ಮತ್ತು ನಮ್ಮ ಪಕ್ಕದ ಮನೆ ಹುಡುಗಿ ಕೀರ್ತನೂ ಬಂದಿಲ್ಲಲ್ವ, ಅವಳ ಜೊತೆ ಆಟ ಆಡ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದ. ಮತ್ತು ಅವಳಿಗೆ ಏನೇನೋ ಹೇಳ್ಕೊಡೋದು, ಹಾಯ್ ಹಾಯ್ ಅಂತ ಎಲ್ಲ ವೀಡಿಯೋಗೆಲ್ಲ ಹಾಯ್ ಏನೇನೋ ಮಾತಾಡ್ತಿದ್ದ. ಮತ್ತು ನಮ್ಮ ಮನೆಯವರು ನಾನೇನು ಹೇಳಿದೆ, ನನಗೆ ಫಸ್ಟಿಗೆ ಅಡುಗೆ ಅಷ್ಟಾಗಿ ಬರ್ತಿರಲಿಲ್ಲ. ಆಮೇಲೆ ನಮ್ಮ ಮನೆಯವರೇ ಅವರೇ ಎಲ್ಲ ಹೇಳ್ಕೊಟ್ಟಿದ್ದು. ಬಿರಿಯಾನಿ ಆಗಿರಲಿ, ವೆಜ್ಜು ಕೆಲವೊಂದು ವೆಜ್ ಅಷ್ಟು ಬರಲ್ಲ ಅವರಿಗೆ, ನಾನ್ ವೆಜ್ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ. ವೆರೈಟಿ ಡಿಶಸ್ ಎಲ್ಲ ಮಾಡ್ತಾರೆ. ಅವ್ರ ಕೈ ಅಡುಗೆ ಅಂದರೆ ಆಲ್ಮೋಸ್ಟು ನಮ್ಮ ಮನೆಗೆ ಬರೋ ನಮ್ಮ ಫ್ಯಾಮಿಲಿಗಂತೂ ತುಂಬಾ ಇಷ್ಟಪಡ್ತಾರೆ ಅವ್ರ ಕೈ ಅಡುಗೆ ಅಂದರೆ. ಪೆಪ್ಪರ್ ಡ್ರೈ ಆಗಿರಲಿ, ಮತ್ತು ಪೆಪ್ಪರ್ ಡ್ರೈಯಲ್ಲೇ 3-4 ಥರದ್ದು ಮಾಡ್ತಾರೆ ಅವರು. ಮತ್ತು ಚಿಕನ್ನೇ ಗ್ರೇವಿ, ಮತ್ತು ಡ್ರೈಗಳೇ ಒಂದು 5-6 ಥರದ್ದು ಮಾಡ್ತಾರೆ. ಎಲ್ಲದೂ ಅಷ್ಟೇ. ನಾನೇನಾದರೂ ಅಡುಗೆ ಕಲ್ತಿದ್ದೀನಿ ಅಂದರೆ ಅದು ನಮ್ಮ ಮನೆಯವರಿಂದ, ನನ್ನ ಗಂಡಯಿಂದನೇ ನಾನು ಕಲ್ತಿರೋದು. ಮತ್ತು ಕೆಲವೊಂದು ನಾನ್ ವೆಜ್ ಅಷ್ಟಾಗಿ ಬರಲ್ಲ ಅವರಿಗೆ. ನಾನ್ ವೆಜ್ಜು ತುಂಬ ಚೆನ್ನಾಗಿ ಮಾಡ್ತಾರೆ. ಅಷ್ಟರಲ್ಲಿ ಮಂಡಕ್ಕಿ ಎಲ್ಲ ಇಬ್ಬರು ಸೇರ್ಕೊಂಡು, ಏನು ಕೀರ್ತನ ಇದ್ಲು, ಏನೇನೋ ಕಾಮಿಡಿ ಮಾಡ್ಕೊಂಡು, ಎಕ್ಸ್ಪ್ರೆಷನ್ ನೋಡಿರಿ ನಿಮ್ಮಿಬ್ರದ್ದು ಅಂತ. ಅದಕ್ಕೆ ನಾನು ಸ್ವಲ್ಪ ಗುರುಗುರು ಅನ್ನೋದು ಜಾಸ್ತಿ ಅವ್ರ ಮೇಲೆ. ಯಾಕಂದರೆ ಅವ್ರು ಕಿತಾಪತಿ ಮಾಡ್ತಿರ್ತಾರೆ. ಸುಮ್ಮನೆ ಒಂದು ಹೇಳಿದ್ದೆ ಒಂದು 10 ಸಲ ಹೇಳ್ತಾರೆ. ಅದು ಹಾಕು ಬೇಕು ಅಂತಲೇ ರೇಗ್ಸೋಕ್ಕೆ ನನಗೆ ಸಿಟ್ಟು ಬಂದು ಸ್ವಲ್ಪ ಹಾಗೆ ಗಂಡ ಹೆಂಡತಿ ಆದಮೇಲೆ ಕೋಳಿ ಜಗಳ ಇರಲೇಬೇಕು. ಅವರಿಬ್ಬರು ನೋಡ್ಬಿಟ್ಟು ಹೇಳ್ತಾರೆ, ನೀವು ಎಷ್ಟು ಕಿತ್ತಾಡ್ತೀರೋ ಅಷ್ಟೇ ಇದು ಮಾಡ್ತೀರಾ, ನಾವು ಮಧ್ಯೆ ಬರಲ್ಲ ಅಂತ ಇದು ಮಾಡ್ತಾರೆ. ಅಷ್ಟರಲ್ಲಿ ಖಾರ ಹಾಕ್ರಿ, ಅದು ಏನು ಗುಳಿಗೆ ಖಾರ ಹಾಕ್ರಿ ಅಂದರೆ, ಖಾರ ಐತಲ್ಲ ಅಲ್ಲೇ ಮಿಕ್ಸಿ ಜಾರಲ್ಲಿ ಖಾರ ಐತಲ್ಲ ಹಾಕು ಅಂತ ನನಗೆ ಕಾಮಿಡಿ ಮಾಡ್ತಾಯಿದ್ರು. ಸರಿ ಓಕೆ ಅಂತ ಅದು ಕಲ್ಸೋಕ್ಕೆ ಹೋಗಿ ಕೆಳಗಡೆ ಚೆಲ್ಲಿಬಿಟ್ರಂತೆ. ಅದಕ್ಕೆ ಕೀರ್ತನ ಅಕ್ಕ ಇವ್ರಿಗೆ ಕೊಟ್ಟರೆ ಫುಲ್ಲು ಕೆಳಗಡೆನೇ ಚೆಲ್ಲಿರ್ತಾರೆ, ನೀನು ಇಸ್ಕೊಂಡು ಕಲಿಸು ಅಂತ ಹೇಳಿದ್ಲು. ಅದಕ್ಕೆ ಕಲಿಸ್ತಾರೆ ಬಿಡು ಅಂತ ನಾನು ಹೇಳ್ತಾ ಇದ್ದೆ. ಇನ್ನೊಂದು ಸ್ವಲ್ಪ ಖಾರ ಹಾಕು ಅಂದರೆ, ಅವಾಗ ನಾನು ಅವ್ರ ಮಾತನ್ನು ಅವರಿಗೆ ರಿಟರ್ನ್ ಮಾಡಿದೆ. ಅಲ್ಲೇ ಮಿಕ್ಸಿ ಜಾರಲ್ಲಿ ಇದೆಯಲ್ವ ಖಾರ ರುಬ್ಬಿಟ್ಟಿರೋದು, ಅದನ್ನೇ ಸೇರಿಸ್ಕೊಳ್ರಿ ಸ್ವಲ್ಪ ಅಂದೆ. ಆಮೇಲೆ ಅವರು ಗುಳಿಗೆ ಖಾರ ಹಾಕು ಅಂತ ಹೇಳಿದ್ರು. ನೋಡಿರಿ ಇವಾಗ ನಿಮ್ಗೆ ಹೇಳಿದ ಮಾತೆ ನಿಮಗೆ ಅಲ್ವಾ ಅಂತ ನಗಾಡ್ತಾ ಇದ್ವಿ. ಇದು ಏನು ಗೊತ್ತಾ, ನಾವು ಹೆಣ್ಮಕ್ಳು ಎಷ್ಟೇ ಕಷ್ಟ ಆದರೂ ನಾವೇ ಮಾಡ್ಕೋಬೇಕು. ಯಾಕಂದರೆ ಗಂಡಸರಿಗೆ ಅಡುಗೆ ಮನೆಯಲ್ಲಿ ಬಿಟ್ಟರೆ ಅಡುಗೆ ಮಾಡಲಿಕ್ಕೆ ಅವ್ರು ಮಾಡೋಕ್ಕಿಂತ ಜಾಸ್ತಿ ಪಾತ್ರೆಗಳು ಸಿಂಕಲ್ಲಿರ್ತವೆ. ನಿಮಗೂ ನಿಮ್ಮ ಮನೇಲೂ ಇದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಂತ ಕಮೆಂಟ್ ಮಾಡಿ. ಅಡುಗೆ ಮಾಡೋಕ್ಕಿಂತ ನಮ್ಮ ಮನೆಯವರು ಏನಾದರೂ ನಾನ್ ವೆಜ್ ಒಂದೊಂದು ಟೈಮು ನನಗೇನಾದರೂ ಬೇಜಾರಾಯಿತು ಡೈಲಿ ಅಡುಗೆ ಮಾಡಿ ಅಂತ ಹೇಳಿದಾಗ ಒಂದೊಂದು ಸರಿ ಅವರೇ ಅಡುಗೆ ಮಾಡ್ತಾರೆ. ನಾನೊಂಚೂರು ಎಲ್ಲೆಲ್ಲಿ ಯಾವ್ಯಾವ ಐಟಮ್ಸ್ ಇದ್ದಾವೆ ಅಂತ ತಕ್ಕೊಡ್ತೀನಿ ಅಷ್ಟೇ. ಪ್ರತಿಯೊಂದು ಅವರೇ ಹೆಚ್ಕೊಂಡು ಎಲ್ಲ ಮಾಡ್ತಾರೆ. ಆವಾಗ ಅಡುಗೆ ಮನೆಯಲ್ಲಿ ಅವರು ಅಡುಗೆ ಮಾಡೋಕ್ಕಿಂತ ಮುಂಚೆನೇ ನಾವು ಮಾಡಿರೋಕ್ಕಿಂತ ಜಾಸ್ತಿ ಪಾತ್ರೆನ ಸಿಂಕಲ್ಲಿ ಹಾಕಿರ್ತಾರೆ. ಮತ್ತು ನಾವು ಇಟ್ಟಿದ್ದ ಐಟಮ್ಸ್ ಜಾಗಗಳು ಎಲ್ಲ ಚೇಂಜ್ ಆಗಿರ್ತವೆ. ಅದಕ್ಕೆ ನಾನೇನು ಮಾಡ್ತೀನಿ, ಅಪ್ಪ ಸವಾಸ ಬೇಡ, ನನಗೆ ಕಷ್ಟ ಆದರೂ ಪರವಾಗಿಲ್ಲ ನಾನೇ ಮಾಡ್ಕೊಳ್ತೀನಿ ಅಂತ ಇದು ಮಾಡ್ತೀನಿ. ನಿಮ್ಮ ಮನೆಯಲ್ಲೂ ಇದೇ ಥರ ಮಾಡ್ತಾರಾ ಅಂತ ಕಮೆಂಟ್ ಮಾಡಿ. ನನ್ನ ಮಗ ತಿಂದ್ಬಿಟ್ಟು ಸೂಪರ್ ಇದೆ ಅಮ್ಮೋ, ಸಖತ್ತಾಗಿತ್ತು ಅಮ್ಮೋ, ಪಪ್ಪ ಮಾಡಿದ್ದು ಅಮ್ಮೋ ಅಂತ. ಪಪ್ಪ ಮಾಡಿದ್ದಲ್ಲ ನಾನು ಮಾಡಿದ್ದು ಕಣೋ ಅಂದರೆ, ಇಲ್ಲಪ್ಪ ಪಪ್ಪ ಮಾಡಿದ್ದು, ಪಪ್ಪ ಕಲಿಸ್ತಾ ಇದ್ರಲ್ಲ ಅಮ್ಮ ಅಂತ ನನಗೆ ಡೈಲಾಗ್ ಹೊಡಿತಾನೆ. ಆಮೇಲೆ ಅವ್ರ ಪಪ್ಪನ ಹತ್ರ ಹೋಗಿ, ಪಪ್ಪ ಅಮ್ಮ ಮಾಡಿದ್ದು ಸೂಪರ್ ಐತೆ ಪಪ್ಪ ಅಂತ ಹೇಳ್ತಾನಂತೆ. ಹಾಗೆ ಅಮ್ಮಗೂ ಬೇಜಾರಾಗಂಗಿಲ್ಲ, ಪಪ್ಪಗೂ ಬೇಜಾರಾಗಂಗಿಲ್ಲ, ಆ ಥರ ಮಾಡ್ತಾನೆ ನನ್ನ ಮಗ. ಕಿತಾಪತಿ ಹೆಂಗಿದೆ ಅಂದರೆ ಸೂಪರಾಗಿದೆ ಅಂತ ಹೇಳ್ತಾ ಇದ್ದ. ಅಷ್ಟರಲ್ಲಿ ಅವರು ಮಂಡಕ್ಕಿ ತಿನ್ನೋ ಅಷ್ಟರಲ್ಲಿ ನಾನು ಬೋಂಡ ಮತ್ತು ಟೀನ ತೊಗೊಂಬಂದು ಕೊಟ್ಟೆ. ಕೂತ್ಕೊಂಡು ತಿಂತಾಯಿದ್ರು. ಕೀರ್ತನೂ ಕೂತ್ಕೊಂಡಿದ್ಲು, ಅವಳಿಗೂ ಟೀ ಕೊಟ್ಟು ನಾವು ಟೀ ಕೊಟ್ಟು. ಇಷ್ಟ ಆಗಿತ್ತು ನನ್ನ ವೀಡಿಯೋ ಡೈಲಿ ವ್ಲಾಗ್. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ
ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.